ಸ್ತೋತ್ರ ತಂದೆಯ ದೇವರೇ, ನಿನಗೆ ಮಹಿಮೆ ಉಂಟಾಗಲಿ. ಹಾಲೆಲೂಯ. ನಿನ್ನ ಪ್ರಸನ್ನತೆಯನ್ನು ನಾವು ಮುಂಜಾನೆ ಬೇಡೋರಾಗಿದ್ದೇವೆ ತಂದೆಯ ದೇವರೇ. ಹಾಲೆಲೂಯ. ನಿನ್ನ ಪ್ರಸನ್ನತೆಯಲ್ಲಿ ನನ್ನ ಜೀವವಿದೆ, ನಿನ್ನ ಪ್ರಸನ್ನತೆಯಲ್ಲಿ ನನ್ನ ಸಮೃದ್ಧಿ ಇದೆ, ನಿನ್ನ ಪ್ರಸನ್ನತೆಯಲ್ಲಿ ನನ್ನ ಅನುಗ್ರಹವಿದೆ, ನಿನ್ನ ಪ್ರಸನ್ನತೆಯಲ್ಲಿ ನನ್ನ ಆರೋಗ್ಯವಿದೆ. ಪ್ರಸನ್ನತೆ 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 ಇನ್ನೂ ಅಧಿಕವಾಗಿ ಬೇಕು. ಪ್ರಸನ್ನತೆ 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 ಇನ್ನೂ ಅಧಿಕವಾಗಿ ಬೇಕು. ನಿನ್ನ ಪ್ರಸನ್ನತೆ ಎಲ್ಲರೂ ನನ್ನ ಅಡಗುತ್ತಾಣ, ನೀನಿಲ್ಲದೆ ನಾ ಬಾಳಲಾರೇನು. ನಿನ್ನ ಪ್ರಸನ್ನತೆ ಹೌದು ಸ್ವಾಮಿ ನನ್ನ ಅಡಗುತ್ತಾಣ, ನೀನಿಲ್ಲದೆ ನಾ ಬಾಳಲಾರೇನು. ಅಲೆಗಳು ಅಡಗಿದವು ನಿನ್ನ ಪ್ರಸನ್ನತೆಗೆ, ಬಿರುಗಾಳಿಯು ಶಾಂತವಾಯಿತು ನಿನ್ನ ಪ್ರಸನ್ನತೆಗೆ. ಅಲೆಗಳು ಅಡಗಿದವು ನಿನ್ನ ಪ್ರಸನ್ನತೆಗೆ, ಬಿರುಗಾಳಿಯು ಶಾಂತವಾಯಿತು ನಿನ್ನ ಪ್ರಸನ್ನತೆಗೆ. ಎಲ್ಲ ಪರಿಸ್ಥಿತಿ ಬದಲಾಗದು ನಿನ್ನ ಮಾತಿಗೆ, ನಿನ್ನ ಒಂದು ಮಾತು ಸಾಕು ನನ್ನ ಬಾಳಿಗೆ. ಎಲ್ಲ ಪರಿಸ್ಥಿತಿ ಬದಲಾಗುವುದು ನಿನ್ನ ಮಾತಿಗೆ, ನಿನ್ನ ಒಂದು ಮಾತು ಸಾಕು ನನ್ನ ಬಾಳಿಗೆ. ಎಲ್ಲರೂ ಪ್ರಸನ್ನತೆ 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 ಇನ್ನೂ ಅಧಿಕವಾಗಿ ಬೇಕು. ಪ್ರಸನ್ನತೆ 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 ಇನ್ನೂ ಅಧಿಕವಾಗಿ ಬೇಕು. ಜೀವಕ್ಕಿಂತ ಶ್ರೇಷ್ಠವು ನಿನ್ನ ಪ್ರೇಮವು, ಆಕಾಶಕ್ಕಿಂತ ಉನ್ನತ ನಿನ್ನ ಕೃಪೆಯು. ಜೀವಕ್ಕಿಂತ ಶ್ರೇಷ್ಠವು ನಿನ್ನ ಪ್ರೇಮವು, ಆಕಾಶಕ್ಕಿಂತ ಉನ್ನತ ನಿನ್ನ ಕೃಪೆಯು. ಈ ಅಲ್ಪನ ಮೇಲತ್ತುವುದು ನಿಂದೆಯೋ, ಅದ್ಭುತವ ಮಾಡುವುದು ನಿನ್ನ ಕರುಣೆಯೋ. ಈ ಅಲ್ಪನ ಮೇಲೆತ್ತುವುದು ನಿಂದೆಯೋ, ಅದ್ಭುತವ ಮಾಡುವುದು ನಿನ್ನ ಕರುಣೆ. ಎಲ್ಲರೂ ಸೇರಿ ನನ್ನೊಂದಿಗೆ ಪ್ರಸನ್ನತೆ 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 ಇನ್ನೂ ಅಧಿಕವಾಗಿ ಬೇಕು. ಪ್ರಸನ್ನತೆ ಅಪ್ಪ ಪ್ರಸನ್ನತೆ ಪ್ರಸನ್ನತೆ ಇನ್ನೂ ಅಧಿಕವಾಗಿ ಬೇಕು, ಇನ್ನೂ ಅಧಿಕವಾಗಿ ಬೇಕು, ಇನ್ನೂ ಅಧಿಕವಾಗಿ ಬೇಕು. ಸ್ವಾಮಿ, ಎಲ್ಲ ಘನತೆ, ಎಲ್ಲ ಗೌರವ, ಎಲ್ಲ ಸ್ತುತಿಯು ನಿನಗೆ ಅರ್ಪಿಸ್ತೇವೆ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ತಂದೆ. ಆಮೇನ್ ಆಮೇನ್. ಎಲ್ಲರಿಗೂ ಆಶೀರ್ವದಿಸಲ್ಪಟ್ಟಂಥ ಶುಭ ಮುಂಚಾನೆಯನ್ನು ನಾವು ಹೊಂದಿಸ್ತೇವೆ. ಆಮೇನ್. ಹಾಲೆಲೂಯ. ಬನ್ನಿ ಪ್ರಿಯರೇ, ಬೇಗ ನಾವು ದೇವರ ವಾಕ್ಯಕ್ಕೆ ನಾವು ಪ್ರವೇಶ ಮಾಡೋಣ. ಈ ಮುಂಜಾನೆ ಓದಲಿಕ್ಕಿರುವಂಥ ವಾಕ್ಯ ಭಾಗ ಯೆಶಾಯನ ಪ್ರವಾದನೆ ಗ್ರಂಥ 55ನೇ ಅಧ್ಯಾಯ 8 ಮತ್ತು 9ನೇ ವಚನ. ಬುಕ್ ಆಫ್ ಐಸಾಯ ಚಾಪ್ಟರ್ 55 ವರ್ಸ್ 8 and 9 ನಾವು ಓದಿಕೊಳ್ಳೋಣ. ನಾವು ಈ ವಾಕ್ಯಗಳನ್ನು ಓದಿಕೊಳ್ಳೋಣ. ಯೆಹೋವನು ಹೀಗನ್ನುತ್ತಾನೆ, ನನ್ನ ಆಲೋಚನೆಗಳು ನಿಮ್ಮ ಆಲೋಚನೆಗಳಲ್ಲ, ನಿಮ್ಮ ಮಾರ್ಗಗಳು ನನ್ನ ಮಾರ್ಗಗಳಲ್ಲ. ಭೂಮಿಯ ಮೇಲೆ ಆಕಾಶ ಎಷ್ಟು ಉನ್ನತವೋ
ನಿಮ್ಮ ಮಾರ್ಗಗಳಿಗಿಂತ ನನ್ನ ಮಾರ್ಗಗಳು, ನಿನ್ನ ಆಲೋಚನೆಗಳಿಗಿಂತ ನನ್ನ ಆಲೋಚನೆಗಳು ಅಷ್ಟು ಉನ್ನತವಾಗಿವೆ. ಆಮೇನ್. ಸುಂದರವಾದಂಥ ವಾಕ್ಯ ಪ್ರಿಯರೇ. ಆಮೇನ್. ಪ್ರವಾದಿಯಾದ ಯೆಶಾಯನ ಪುಸ್ತಕದಲ್ಲಿ ದೇವರು ತನ್ನ ಪ್ರವಾದಿ ಮುಖಾಂತರವಾಗಿ ನಿಮ್ಮ ಜೊತೆಗೆ ನಮ್ಮ ಜೊತೆಗೆ ಮುಂಜಾನೆ ಹೇಳುವಂಥ ವಿಷಯ ಏನಂದರೆ, ನಮ್ಮ ಆಲೋಚನೆ ದೇವರ ಆಲೋಚನೆ ಆಗಿರುವುದಿಲ್ಲ, ನಮ್ಮ ಮಾರ್ಗಗಳು ದೇವರ ಮಾರ್ಗಗಳು ಆಗುವುದಿಲ್ಲ. ಆಮೇಲೆ ಅದೆಂದಿಗೂ ನಾವು ನಮ್ಮ ಆಲೋಚನೆಗಳನ್ನು ದೇವರ ಆಲೋಚನೆಗಳನ್ನು ಕಂಪೇರ್ ಮಾಡಿಕೊಳ್ಳಿಕ್ಕೆ ಆಗಲಿಕ್ಕೆ ಸಾಧ್ಯ ಇಲ್ಲ ಪ್ರಿಯರೇ. ಆಮೇಲೆ ಎಷ್ಟೋ ಜನರ ಜೀವಿತದಲ್ಲಿ ನಾವು ನೋಡ್ತಾ ಇರ್ತೀವಿ, ಏನಪ್ಪ ಅಂದರೆ, ನನ್ನ ವಿಷಯವಾಗಿ ದೇವರ ಚಿತ್ತ ಏನು, ನನ್ನ ಕುಟುಂಬದ ವಿಷಯವಾಗಿ ದೇವರ ಚಿತ್ತ ಏನು, ಎಷ್ಟು ದಿನ ಅಂತ ನನ್ನ ಜೀವನ ಹೀಗೆ ನಡೀತಾ ಇರುವುದು, ನನ್ನ ಜೀವನದಲ್ಲಿ ಏನಾದರೂ ಬದಲಾವಣೆ ಆಗಲಿಕ್ಕೆ ಸಾಧ್ಯನಾ, ನನ್ನ ಕುಟುಂಬ ಬದಲಾವಣೆ ಆಗಲಿಕ್ಕೆ ಸಾಧ್ಯನಾ, ನಾನು ಪ್ರಾರ್ಥನೆ ಮಾಡ್ತಾ ಇದ್ದೀನಿ, ನಾನು ಆಲಯಕ್ಕೆ ಹೋಗ್ತಾ ಇದ್ದೀನಿ, ಕರ್ತನಲ್ಲಿ ಕಾದುಕೊಳ್ತಾ ಇದ್ದೀನಿ, ಆಮೇಲೆ ಯಾಕೆ ನಾನು ಅಂದುಕೊಂಡದ್ದು ಅದು ನಡೀತಾ ಇಲ್ಲ, ಯಾಕೆ ನಾನು ಕೆಲವು ಸಾರಿ ಪ್ರಾರ್ಥನೆ ಮಾಡಿದ್ದು ಇನ್ನೂ ಅದಕ್ಕೆ ಉತ್ತರ ಸಿಗ್ತಾ ಇಲ್ಲ. ಹಲ್ಲೆಲೂಯಾ. ಪ್ರಿಯರೇ, ಇಲ್ಲಿ ವಚನದಲ್ಲಿ ಬಹಳ ಸುಂದರವಾಗಿ ಗೊತ್ತಾ ಇದ್ದೀವಿ. ದೇವರು ಹೇಳ್ತಾ ಇದ್ದಾನೆ, ನಿಮ್ಮ ಆಲೋಚನೆಗಳು ದೇವರ ಆಲೋಚನೆಗಳು ಅಲ್ಲ, ನಮ್ಮ ಮಾರ್ಗಗಳು ದೇವರ ಮಾರ್ಗಗಳು ಅಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ, ಆಮೆನ್. ಇನ್ನೊಂದು ಕೀರ್ತನೆ ಪುಸ್ತಕದಲ್ಲಿ ವಚನ ನಾವು ಹೀಗೆ ಓದ್ತಾ ಇದ್ದೇವೆ, ಮನುಷ್ಯನ ಮನಸ್ಸಿನಲ್ಲಿ ಅನೇಕ ಸಂಕಲ್ಪಗಳು ಇವೆ, ಅನೇಕ ಪ್ಲಾನ್ಗಳು ಇವೆ. ಆದರೆ ದೇವರ ವಾಕ್ಯ ಮುಂದುವರೆದಿರ್ತದೆ, ಮನುಷ್ಯನ ಮನಸ್ಸಿನಲ್ಲಿ ಅನೇಕ ಸಂಕಲ್ಪಗಳಿವೆ, ಆದರೆ ಯೆಹೋವನ ಸಂಕಲ್ಪವು ನೆರವೇರುವುದು. ಆಮೆನ್. ಹಲ್ಲೆಲೂಯಾ. ಇವತ್ತು ನಾನು ನಿಮ್ಮ ಜೀವಿತದ ಮೇಲೆ ನಾನು ನೋಡಿ ನಂಬಿಕೆಯಿಂದ ಇದನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ಕೆಲವು ಸಾರಿ ನಿನ್ನ ಆಲೋಚನೆಗಳು ನಿನ್ನ ಜೀವನದಲ್ಲಿ ನೆರವೇರೋದಿಲ್ಲ, ಆದರೆ ದೇವರ ಆಲೋಚನೆಗಳು ಉನ್ನತವಾಗಿರ್ತವೆ. ಆಮೇನ್. ಹಲ್ಲೆಲೂಯಾ. ನಾವು ಹನ್ನಳ ಬಗ್ಗೆ ಓದುವಾಗ ಅಲ್ಲಿ ಬಹಳ ಸುಂದರವಾಗಿ ಬರೆಯಲ್ಪಡ್ತದೆ, ಹನ್ನಳು ಆಸೆ ಪಟ್ಟದ್ದು ಒಂದು ಮಗುವಿಗಾಗಿ. ಒಂದೇ ಒಂದು ಮಗುವನ್ನು ನೀನು ದೇವರೇ ನನಗೆ ಕೊಡುವುದಾಗಿದ್ದರೆ ಆ ಮಗುವನ್ನು ನಾನು ನಿನಗೆ ತಿರುಗಿ ಸಮರ್ಪಿಸ್ತೇನೆ, ನಿನ್ನ ಸೇವೆಗಾಗಿ ನಾನು ಸಮರ್ಪಿಸ್ತೇನೆ. ಆಮೇಲೆ ನೋಡ್ರಿ ಅವಳ ಆಲೋಚನೆಯನ್ನು ನೋಡ್ರಿ. ಆಮೇನ್. ಅವಳ ಒಂದು ಒಪ್ಪಿಸಿಕೆ ಕೊಡಬೇಕೆ ನೋಡ್ರಿ. ಆಮೇಲೆ ಅವಳು ಆಸೆ ಪಟ್ಟದ್ದು ಒಂದೇ ಒಂದು ಮಗುವಿಗಾಗಿ. ಆದರೆ ದೇವರ ವಾಕ್ಯದಲ್ಲಿ ಓದಿಕೊಳ್ತೇವೆ, ದೇವರು ಅವಳ ಪ್ರಾರ್ಥನೆಗೆ ಅನುಸಾರವಾಗಿ ಅವಳಿಗೊಂದು ಸುಂದರವಾದ ಮಗುವನ್ನು ಕೊಟ್ಟ. ಆಮೆನ್. ಅವಳು ಬರೀ ಒಂದು ಮಗುವನ್ನು ಕೇಳಿದ್ಲು, ಪ್ರವಾದಿಯನ್ನು ಕೇಳಿರಲಿಲ್ಲ. ಆದರೆ ದೇವರು ಅವಳ ಪ್ರಾರ್ಥನೆಗಳನ್ನು ಕೇಳಿ ಬರೀ ಒಂದು ಸಾಮಾನ್ಯವಾದಂಥ ಮಗುವನ್ನು ಕೊಡಲಿಲ್ಲ. ಹೌದು, ಅಲ್ಲಿ ಪಕ್ಕದಲ್ಲಿ ಅವಳ ಸವತಿ ಇದ್ದಾಳೆ. ಅವಳಿಗೆ ಹನ್ನಳಿಗೆ ಮಗುವಾಗುವುದಕ್ಕಿಂತ ಮುಂಚೆ ಅವಳ ಸವತಿ ಪೆನಿನ್ನಳಿಗೆ ಮಕ್ಕಳಾಗಿದ್ದಾರೆ. ಎಷ್ಟು ಮಕ್ಕಳು ಅಂತ ಗೊತ್ತಿಲ್ಲ, ಆದರೆ ಆ ಮಕ್ಕಳ ಹೆಸರು ಸಹ ಅಲ್ಲಿ ಬೈಬಲ್ದಲ್ಲಿ ಬರಲ್ಪಡಲಿಲ್ಲ. ಆದರೆ ಅದೇ ವೇಳೆಯಲ್ಲಿ ಹನ್ನಳ ವಿಷಯವಾಗಿ ನೋಡುವಾಗ ನೋಡ್ರಿ, ಅವಳ ಆಲೋಚನೆಯಲ್ಲಿ ಒಂದು ಮಗು ಇತ್ತು ಅಷ್ಟೇ. ಆದರೆ ನನ್ನ ದೇವರು ಶ್ರೇಷ್ಠವಾದವನು. ನನ್ನ ದೇವರು ನಮ್ಮ ನಂಬಿಕೆಗಿಂತಲೂ ಮಿಗಿಲಾದಂಥ ಕಾರ್ಯವನ್ನು ಮಾಡುವುದಕ್ಕಾಗಿ ಆತನು ಶಕ್ತನಾಗಿರ್ತಾನೆ. ಆಮೇಲೆ ನಿಮ್ಮ ನಂಬಿಕೆಗೆ ಮೀರಿರುವಂಥ ಕಾರ್ಯಗಳನ್ನು ದೇವರ ಬರುವುದರಿಂದಲೇ ಮಾಡಲಿಕ್ಕಿದ್ದಾನೆ. ನಿಮಗೆ ಕೇಳಿದಕ್ಕಿಂತಲೂ ಮಿಗಿಲಾಗಿ, ನೀವು ಆಸೆ ಪಟ್ಟದ್ದಕ್ಕಿಂತಲೂ ಹೆಚ್ಚಾಗಿ ನಿಮ್ಮ ಶಕ್ತಿಗೆ ಮೀರಿ ದೇವರ ಕಾರ್ಯವನ್ನು ಮಾಡಲಿಕ್ಕಿದ್ದಾನೆ. ಆಮೇನ್. ಹಲ್ಲೆಲೂಯಾ. ನಾನು ನಂಬ್ತೀನಿ ಈ ವಾಕ್ಯಗಳು ನಿಮ್ಮ ಜೀವನಗಳನ್ನೇ ಮುಂಚಾನೆ ಮುಟ್ತಾ ಇವೆ ಎಂಬುದಾಗಿ. ಹನ್ನಳು ಬರೀ ಒಂದು ಮಗುವನ್ನು ಕೇಳಿದ್ಲು, ಆದರೆ ನನ್ನ ದೇವರು ಅವಳನ್ನು ಒಂದು ಮಗು ಕೊಡಲಿಲ್ಲ, ಆದರೆ ಒಂದು ಪ್ರವಾದಿ ಅವಳ ಹೊಟ್ಟೆಯೊಳಗಿಂದ ದೇವರು ಹೊರಗಡೆ ತರ್ತಾ ಇದ್ದಾನೆ. ಆಮೇಲೆ ಮುಂದೆ ನೋಡುವಾಗ ಸಮುವೇಲನು ದೊಡ್ಡ ಪ್ರವಾದಿಯಾಗಿ ಬೆಳೆದು ಬಂದ. ಅವನು ಅರಸರುಗಳನ್ನು ಅಭಿಷೇಕಿಸಲಿಕ್ಕೆ ಆರಂಭಿಸಿದ, ಅಪಾಯಿಂಟ್ ಮಾಡಲಿಕ್ಕೆ ಆರಂಭಿಸಿದ. ಆಮೇಲೆ ಈ ಸಮುವೇಲನು ದಾವೀದನ್ನು ಅವನು ಅಭಿಷೇಕ ಮಾಡಿದವನು. ಈ ಪ್ರವಾದಿಯಾಗಿರುವಂಥ ಸಮುವೇಲನು ಅಲ್ಲಿರುವಂಥ ಸೌಲನನ್ನು ಅಭಿಷೇಕ ಮಾಡಿದವನು. ಯಾರಿವನು? ಸಾಮಾನ್ಯವಾಗಿರುವಂಥ ಹನ್ನಳ ಒಂದು ಗರ್ಭದಲ್ಲಿ ಹುಟ್ಟಿ ಬೆಳೀತಾ ಇರುವಂಥ ಒಂದು ಸಮುವೇಲನು. ಆಮೇಲೆ
ನಿನ್ನ ಆಲೋಚನೆ ಅಲ್ಲ. ಇವತ್ತು ನೀನು ಹೇಳು, ನನ್ನ ಆಲೋಚನೆ ಅಲ್ಲ ದೇವರೇ, ನಿನ್ನ ಆಲೋಚನೆಗೋಸ್ಕರ ನಾನು ಒಪ್ಪಿಸಿಕೊಡ್ತೇನೆ ಸ್ವಾಮಿ. ಆಮೇಲೆ ಹಲ್ಲೆಲೂಯಾ. ಈ ಸಮುವೇಲನ ಬಗ್ಗೆ ನಾವು ಮುಂದೆ ಓದುವಾಗ ಅವನು ದೊಡ್ಡ ಪ್ರವಾದಿಯಾದ, ಅವನು ಏನೆಲ್ಲ ಪ್ರವಾದಿಸಿದ, ಆತನ ಪ್ರವಾದನೆಗಳಲ್ಲಿ ಒಂದಾದರೂ ಪ್ರವಾದನೆಗಳು ಬಿದ್ದು ಹೋಗಲಿಲ್ಲ. ಆಮೇಲೆ ಅವನ ಬಗ್ಗೆ ಮತ್ತೊಂದು ವಚನ ಹೇಳ್ತದೆ, ಸಮುವೇಲನ ಹಾಗೆ ಪ್ರವಾದಿ ಮತ್ತೊಬ್ಬನಿರಲಿಲ್ಲ. ಸಮುವೇಲಗಿಂತ ಮುಂಚೆನೂ ಪ್ರವಾದಿ ಇರಲಿಲ್ಲ, ಅವನು ಆದ ನಂತರ ಅವನ ಹಾಗೆ ಯಾರು ಪ್ರವಾದಿಗಳು ಬರಲೇ ಇಲ್ಲ. ಇದಕ್ಕೆಲ್ಲ ಕಾರಣ ಏನಂದ್ರೆ ದೇವರ ಆಲೋಚನೆ, ದೇವರ ಮಾರ್ಗ. ಆಮೇಲೆ ಹಲ್ಲೆಲೂಯಾ. ಇನ್ನು ಮುಂದೆ ನಾವು ಪ್ರಾರ್ಥನೆ ಯಾವಾಗ ನಾವು ಹೇಳ್ತಿದ್ದೇವೆ ನನ್ನ ಚಿತ್ತ ನೆರವೇರಲಿ ಅಂತ ನಾವು ಪ್ರಾರ್ಥನೆ ಮಾಡ್ತೇವೆ, ಅದು ನೆರವೇರದಿರುವಾಗ ನಾವು ನಿರಾಶೆ ಆಗ್ತೇವೆ. ಆಮೇಲೆ ದೇವರೇ ಇಂಥ ಅದ್ಭುತ ನನ್ನ ಜೀವನದಲ್ಲಿ ನೆರವೇರಲಿ ಅಂತ ನಾವು ಬೇಡ್ತೇವೆ, ಅದು ನೆರವೇರದಿರುವಾಗ ನಾವು ನಿರಾಶೆ ಆಗ್ತೇವೆ. ಆಮೇಲೆ ಎಷ್ಟೋ ಜನರು ನಾವು ಅಂದ್ಕೊಳ್ತೀವಿ, ದೇವರೇ ನನಗೊಂದು ಗಂಡು ಮಗು ಕೊಡಂತ, ಆದರೆ ಗಂಡು ಮಗು ಆಗದೇ ಇರುವಾಗ ನಾನು ನಿರಾಶೆ ಆಗುತ್ತೆ. ಇನ್ನು ಕೆಲವು ಜನರು ಏನು ಮಾಡ್ತಾರೆ ಗೊತ್ತಾ, ದೇವರು ನನಗೆ ಹೆಣ್ಣು ಮಗು ಬೇಕು ದೇವರೇ ಅಂತ ಬೇಡ್ತಾರೆ, ಅವರಿಗೆ ಹೆಣ್ಣು ಮಗು ಆಗದೇ ಇದ್ದರೆ ಅವರು ನಿರಾಶೆ ಆಗ್ತಾರೆ. ಯಾವುದು ಒಳ್ಳೆ ಪ್ರಾರ್ಥನೆ? ಯೇಸು ಸ್ವಾಮಿ ಹೇಳ್ದ, ನೀವು ಪ್ರಾರ್ಥನೆ ಮಾಡುವಾಗ ಹೀಗೆ ಪ್ರಾರ್ಥನೆ ಮಾಡ್ರಿ, ಪರಲೋಕದಲ್ಲಿ ನಿನ್ನ ಚಿತ್ತ ನೆರವೇರಿದ ಹಾಗೆ ಭೂಲೋಕದಲ್ಲಿ ನನ್ನ ಜೀವನದಲ್ಲಿ ನಿನ್ನ ಚಿತ್ತ ನೆರವೇರಲಿ. ಆಮೇಲೆ ಇವತ್ತು ನಾವು ಮುಗಿಸ್ಕೊಳ್ಳಿಕ್ಕೆ ಹೋಗ್ತಾ ಇದೀವೋ ಪ್ರಿಯರೇ, ನಾವಿರುವಂಥ ಸ್ಥಳದಲ್ಲಿ ನಾವು ಹೇಳೋಣ, ದೇವರೇ ನಮ್ಮ ಚಿತ್ತ ಅಲ್ಲ ದೇವರೇ, ನಿನ್ನ ಚಿತ್ತ ನೆರವೇರಲಿ ಸ್ವಾಮಿ ಅಂತ ನಾವು ಒಪ್ಪಿಸಿಕೊಡೋಣವಾ? ಬನ್ನಿ, ಕಣ್ಣುಗಳನ್ನು ಮುಚ್ಚಿಕೊಳ್ಳೋಣ, ಇರುವಂಥ ಸ್ಥಳದಲ್ಲಿ ತಲೆ ಬಾಗಿಸಿಕೊಳ್ಳೋಣ, ಪ್ರಾರ್ಥನೆ ಮಾಡಿಕೊಳ್ಳೋಣ. ಭೂಮಿ ಆಕಾಶಗಳನ್ನು ಉಂಟು ಮಾಡಿರುವಂಥ ನಮ್ಮ ಪ್ರೀತಿಯುಳ್ಳ ತಂದೆಯಾದ ದೇವರೇ, ನಿಮಗೆ ಸ್ತೋತ್ರ. ಹೌದು ದೇವರೇ, ನೀವು ಒಳ್ಳೆಯವರು, ನಿಮ್ಮ ಮಕ್ಕಳ ಜೀವನದಲ್ಲಿ ಒಳ್ಳೆಯದನ್ನೇ ಮಾಡುವವರಾಗಿದ್ದೀರಾ ಮತ್ತು ನಾವು ನಂಬುತ್ತೇವೆ ದೇವರೇ, ಮುಂದೆಯೂ ಸಹ ನೀವು ನಮ್ಮೆಲ್ಲರ ಜೀವನದಲ್ಲಿ ಒಳ್ಳೆಯದನ್ನೇ ಮಾಡ್ತೀರಾ ಸ್ವಾಮಿ. ಈ ಸಮಯದಲ್ಲಿ ದೇವರೇ ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಪರಲೋಕದಲ್ಲಿ ನೆರವೇರಿದ ಹಾಗೆ ಭೂಲೋಕದಲ್ಲಿ ಒಬ್ಬೊಬ್ಬರ ಜೀವಿತದಲ್ಲಿ ನೆರವೇರಲಿ ಎಂಬುದಾಗಿ ಪ್ರಾರ್ಥಿಸ್ತೇವೆ. ನಮ್ಮನ್ನು ವೀಕ್ಷಿಸ್ತಾ ಇರುವಂಥ, ನಮ್ಮನ್ನು ನೋಡ್ತಾ ಇರುವಂಥ, ನಮ್ಮ ಜೊತೆಗೆ ಸೇರಿರುವಂಥ ಎಲ್ಲ ಯೂಟ್ಯೂಬಿನ ಒಂದೊಂದು ಕುಟುಂಬಗಳ ಮೇಲೆ ಪರಲೋಕದ ಬಾಗಿಲುಗಳು ಅಗಲವಾಗಿ ತೆರಳಲ್ಪಟ್ಟು ಪ್ರತಿಯೊಂದು ಆಶೀರ್ವಾದಗಳು ಜೀವಿತದ ಮೇಲೆ ದೊಡ್ಡ ಹನಿ ಮಳೆಯ ದೋಪಾದಿಯಲ್ಲಿ ಹರಿಯಲಿ ಸ್ವಾಮಿ. ಅವ್ರ ಕೈ ಹಾಕುವಂಥ ಕೆಲಸಗಳು ಸಫಲಗೊಳ್ಳಲಿ ಸ್ವಾಮಿ ಎಂಬುದಾಗಿ ಪ್ರಾರ್ಥನೆ ಮಾಡ್ತೇವೆ ಸ್ವಾಮಿ. ದೇವರೇ, ನಮ್ಮ ಪ್ರಾರ್ಥನೆಗಳನ್ನು ಕೇಳಿದ್ದಕ್ಕಾಗಿ ಸ್ತೋತ್ರ, ಉತ್ತರ ಕೊಟ್ಟಿರೋದಕ್ಕಾಗಿ ಸ್ತೋತ್ರ. ಎಲ್ಲ ಮಹಿಮೆ ಘನತೆ ನಿಮಗೆ ಸಲ್ಲಿಸ್ತಾ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ತಂದೆ. ಆಮೇನ್, ಆಮೇನ್. ದೇವರು ನಿಮ್ಮನ್ನು ಹೇರಳವಾಗಿ ಆಶೀರ್ವಾದ ಮಾಡಲಿ. ಗಾಡ್ ಬ್ಲೆಸ್ ಯು.